ಜೀವನದಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕೈಲಾಸ ಯಾತ್ರೆ ಮಾಡಲು ಬಯಸುತ್ತಾರೆ. ಇದು ಎಲ್ಲ ಹಿಂದೂಗಳ ಕನಸು ಮತ್ತು ಅಂತಿಮ ಗುರಿಯಾಗಿದೆ. ಈ ಪವಿತ್ರ ಭೂಮಿಯಲ್ಲಿ ಜನಿಸಿರುವುದರಿಂದ ನಾವು ವೀಕ್ಷಿಸಲು ಹಲವಾರು ದೈವಿಕ ಸ್ಥಳಗಳಿಂದ ಆಶೀರ್ವಾದಿಸಲ್ಪಟ್ಟಿದ್ದೇವೆ. ಕೆಲವು ತಲುಪಲು ಕಷ್ಟ ಮತ್ತು ಕೆಲವು ಸುಲಭವಾಗಿ ತಲುಪಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ಭಗವಾನ್ ಬ್ರಹ್ಮನು ಭೂಲೋಕದ ಮೇಲಿರುವ ಸತ್ಯಲೋಕದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ವಿಷ್ಣುವು ಸತ್ಯಲೋಕದಲ್ಲಿ ಮೇಲಿರುವ ವೈಕುಂಠದಲ್ಲಿ ನೆಲೆಸಿದ್ದಾನೆ ಮತ್ತು ಭಗವಾನ್ ಶಿವನು ಭೂಲೋಕಕ್ಕೆ ಸಮೀಪವಿರುವ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ. ಕೈಲಾಸ ಮತ್ತು ಆದಿ ಕೈಲಾಸಗಳ ನಡುವಿನ ವ್ಯತ್ಯಾಸವನ್ನು ಒಬ್ಬರು ತಿಳಿದಿರಬೇಕು. ನಮ್ಮ ಕಣ್ಣಿಗೆ ಕಾಣುವ ಕೈಲಾಸ ಪರ್ವತವನ್ನು ಧ್ಯಾನ ಕೈಲಾಸ ಎಂದು ಕರೆಯಲಾಗುತ್ತದೆ. ಶಿವನು ಇಲ್ಲಿಗೆ ಧ್ಯಾನ ಮಾಡಲು ಪ್ರತಿದಿನ ಬರುತ್ತಾನೆ ಮತ್ತು ಆದಿ ಕೈಲಾಸವು ಭಗವಾನ್ ಶಿವನ ಶಾಶ್ವತ ವಾಸಸ್ಥಾನವಾಗಿದೆ. ಅವನು ದೇವಿ ಪಾರ್ವತಿ ಮತ್ತು ಅವನ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯನೊಂದಿಗೆ ಅಲ್ಲಿ ವಾಸಿಸುತ್ತಾನೆ. ಈ ಕೈಲಾಸ ಪರ್ವತದ ಹಿಂದೆ ಆದಿ ಕೈಲಾಸವಿದೆ. ಇದು ಎಲ್ಲರಿಗೂ ಗೋಚರಿಸುವುದಿಲ್ಲ. ಇಲ್ಲಿ ಶಿವನು ಕೈಲಾಸದಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿರುತ್ತಾನೆ ಎಂದು ಹೇಳಲಾಗುತ್ತದೆ. ಕೈಲಾಸವು ಭೂಮಿಗೆ ಹತ್ತಿರವಾಗಿರುವುದರಿಂದ ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ದೈವಿಕ ಪರ್ವತವನ್ನು ವೀಕ್ಷಿಸಲು ಬಯಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರವು ಕೈಲಾಸಕ್ಕೆ ಭೇಟಿ ನೀಡಲು ಹಲವು ಸೌಲಭ್ಯಗಳನ್ನು ಮಾಡಿದೆ. ಅವರು ಕೈಲಾಸ ಯಾತ್ರೆ, ಮಾನಸ ಸರೋವರ ಯಾತ್ರೆ ಮುಂತಾದ ಹಲವು ಯಾತ್ರೆಗಳನ್ನು ಏರ್ಪಡಿಸಿದ್ದಾರೆ. ಈ ಕೈಲಾಸ ಪರ್ವತವು ಟಿಬೆಟ್ ಪ್ರದೇಶದ ಬಳಿ ಇಂಡೋ ಚೀನಾ ಗಡಿಯಲ್ಲಿದೆ. ಈ ಕೈಲಾಸ ಯಾತ್ರೆಯು ಎಲ್ಲ ಹಿಮಚ್ಛಾದಿತ ಪರ್ವತಗಳನ್ನು ನೋಡಲು ಅದ್ಭುತವಾಗಿದೆ ಮತ್ತು ಪ್ರಯಾಣಿಸಲು ಅಪಾಯಕಾರಿಯಾಗಿದೆ. ಕೆಲವರು ಕೈಲಾಸ ಯಾತ್ರೆಗೆ ಹೋದವರು ಹಿಂತಿರುಗಿ ಬರುವುದಿಲ್ಲ ಮತ್ತು ಬಂದರೆ ಪುನರ್ಜನ್ಮದಂತೆ ಆಗುತ್ತದೆ ಎಂದು ಹೇಳುತ್ತಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಯು ಹಿಂದೂಗಳ ಪವಿತ್ರ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ. ಈ ಯಾತ್ರೆಯನ್ನು ಮೋಕ್ಷದ ಯಾತ್ರೆ ಅಥವಾ ಮಹಾಸಾಹಸ ಯಾತ್ರೆ ಎಂದು ಕರೆಯಲಾಗುತ್ತದೆ. ಸಂಸ್ಕೃತದಲ್ಲಿ ಕೈಲಾಸ ಎಂದರೆ ಸ್ಫಟಿಕ, ಅಂದರೆ ಸ್ಫಟಿಕದಂತೆ ಹೊಳೆಯುವ ಪರ್ವತ. ಹಿಂದೂಗಳಿಗೆ ಇದು ಹಿಂದೂ ದೇವರು ಶಿವನ ಮನೆಯಾಗಿದ್ದು, ಕೈಲಾಸ ಪರ್ವತವು ಏಷ್ಯಾದ ಒಂದು ಪವಿತ್ರ ಪರ್ವತವಾಗಿದೆ. ಇದು ಅನೇಕ ಪ್ರಮುಖ ಸ್ಥಳಗಳು ಮತ್ತು ನದಿಗಳಿಗೆ ನೆಲೆಯಾಗಿದೆ. ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ಇದನ್ನು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಕೈಲಾಸ ಪರ್ವತವು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ಪವಿತ್ರವಾಗಿದ್ದು, ಈ ಪ್ರದೇಶದಲ್ಲಿ ಭಾರತ, ಚೀನಾ, ನೇಪಾಳ ಮತ್ತು ಇತರ ದೇಶಗಳ ಜನರು ಪರ್ವತಕ್ಕೆ ತೀರ್ಥಯಾತ್ರೆ ಕೈಗೊಳ್ಳುತ್ತಾರೆ. ತೀರ್ಥಯಾತ್ರೆಯು ಸಾಮಾನ್ಯವಾಗಿ ಮಾನಸ ಸರೋವರದ ಕಡೆಗೆ ಪರ್ವತವನ್ನು ಚಾರಣ ಮಾಡುವುದು ಮತ್ತು ಕೈಲಾಸ ಪರ್ವತದ ಪ್ರದಕ್ಷಿಣೆಯನ್ನು ಒಳಗೊಂಡಿರುತ್ತದೆ. ಕೈಲಾಸ ಪರ್ವತವು ಮಾನಸ ಸರೋವರ ಮತ್ತು ರಾಕ್ಷಸ ಸ್ಥಳ ಸರೋವರಗಳಿಗೆ ಸಮೀಪದಲ್ಲಿದೆ. ಕೈಲಾಸ ಪರ್ವತವು ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ ಮತ್ತು ಸಟ್ಲೆಜ್ ನದಿಗಳೆಂಬ 4 ನದಿಗಳ ಮೂಲವಾಗಿದೆ. ಮಾನಸ ಸರೋವರವು ವಿಶ್ವದ ಅತಿ ಎತ್ತರದ ಶುದ್ಧ ನೀರಿನ ಸರೋವರವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವನ್ನು ಭಗವಾನ್ ಶಿವನ ವಾಸಸ್ಥಾನವೆಂದು ವಿವರಿಸಲಾಗಿದೆ. ಶಿವನು ತನ್ನ ಪತ್ನಿ ಪಾರ್ವತಿ ಮತ್ತು ಅವರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರೊಂದಿಗೆ ಇಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ಆರಂಭಿಕ ಹಿಂದೂ ಚಿತ್ರಣಗಳಲ್ಲಿ ಕೈಲಾಸವನ್ನು ಹಿಮಾಲಯದ ಪರ್ವತಗಳಲ್ಲಿ ಒಂದೆಂದು ವಿವರಿಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಮೇರು ಪರ್ವತವನ್ನು ದೇವಾನುದೇವತೆಗಳು ವಾಸಿಸುವ ಸ್ವರ್ಗಕ್ಕೆ ಮೆಟ್ಟಲು ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಷ್ಣು ಪುರಾಣವು ಪ್ರಪಂಚದ ಮಧ್ಯಭಾಗದಲ್ಲಿ ಕಮಲದಂತೆಯೇ 6 ಪರ್ವತ ಶ್ರೇಣಿಗಳಿಂದ ಅಮೃತವಾಗಿದೆ ಎಂದು ಹೇಳುತ್ತದೆ. ಅವುಗಳಲ್ಲಿ ಒಂದು ಹಿಮಾಲಯವೂ ಆಗಿದೆ. ಕೆಲವು ಹಿಂದೂ ಧರ್ಮಶಾಸ್ತ್ರವು ಕೈಲಾಸ ಪರ್ವತವು ಮೇರು ಪರ್ವತದೊಂದಿಗೆ ಗುರುತಿಸಲ್ಪಟ್ಟಿದೆ ಎಂದು ಉಲ್ಲೇಖಿಸಲಾಗಿದೆ. ಶಿವನು ಕೈಲಾಸ ಪರ್ವತದ ಮಿತಿಯಲ್ಲಿ ಧ್ಯಾನದಲ್ಲಿ ತೊಡಗಿರುವ ಕಮಲದ ಭಂಗಿಯಲ್ಲಿ ಕುಳಿತಿದ್ದಾನೆ ಎಂದು ವಿವರಿಸಲಾಗಿದೆ. ರಾಮಾಯಣ ಮತ್ತು ಮಹಾಭಾರತದಂತಹ ಹಿಂದೂ ಮಹಾಕಾವ್ಯಗಳಲ್ಲಿ ಕೈಲಾಸ ಪರ್ವತ ಮತ್ತು ರಾಮ ಮತ್ತು ಮಾನಸ ಸರೋವರವನ್ನು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ರಾಕ್ಷಸ ರಾಜ ರಾವಣನು ಕೈಲಾಸಕ್ಕೆ ಪ್ರವೇಶವನ್ನು ನಿರಾಕರಿಸಿದ ನಂತರ ಕೈಲಾಸ ಪರ್ವತವನ್ನು ಅಲುಗಾಡಿಸಿದನೆಂದು ನಾವು ಕೇಳಿದ್ದೇವೆ. ಇದರಿಂದ ಕೋಪಗೊಂಡ ಶಿವನು ಪರ್ವತದ ಮೇಲೆ ತನ್ನ ಬೆರಳನ್ನು ಒತ್ತಿದ್ದನು, ನಡುವೆ ರಾವಣನನ್ನು ಬಲೆಗೆ ಬೀಳಿಸಿದನು ಎಂದು ನಾವು ನೋಡಿದೆವು. ಜೈನ ಧರ್ಮ ಗ್ರಂಥಗಳ ಪ್ರಕಾರ ಜೈನ ಧರ್ಮದ ಸಂಸ್ಥಾಪಕ ರಿಷಭನಾಥನು ಕೈಲಾಸ ಪರ್ವತದಲ್ಲಿ ಮೋಕ್ಷವನ್ನು ಪಡೆದನು. ರಿಷಭನಾಥನು ಮೋಕ್ಷವನ್ನು ಪಡೆದ ನಂತರ ಅವನ ಮಗ ಚಕ್ರವರ್ತಿ ಭರತನು 3 ಸ್ತೂಪಗಳನ್ನು ಮತ್ತು 24 ತೀರ್ಥಂಕರರ 24 ದೇವಾಲಯಗಳನ್ನು ನಿರ್ಮಿಸಿದನು ಎಂದು ಜೈನರು ನಂಬುತ್ತಾರೆ. ಅವರು ಮಹಾಮಾಘ ಎಂದು ಕರೆಯಲ್ಪಡುವ 15 ದಿನಗಳ ಪೂಜೆಯನ್ನು ಮಾಡಿದರು ಮತ್ತು ಕೈಲಾಸ ಪರ್ವತದಲ್ಲಿ ಮೋಕ್ಷವನ್ನು ಪಡೆದರು.
ಚಕ್ರವರ್ತಿಯ ಮರಣದ ನಂತರ ಕೈಲಾಸ ಪರ್ವತದ ಸುತ್ತಲೂ ದೊಡ್ಡ ಹೊಂಡೆಗಳನ್ನು ಅಗೆದು ಅದರ ಮೂಲಕ ಗಂಗಾ ನದಿಯನ್ನು ಹರಿಯುವಂತೆ ಮಾಡಲಾಯಿತು. ಅಂದಿನಿಂದ ಜೈನರು ಕೈಲಾಸ ಪರ್ವತವನ್ನು ಪವಿತ್ರ ಸ್ಥಳ ಮತ್ತು ತಮ್ಮ ಅಂತಿಮ ತಾಣವೆಂದು ನಂಬುತ್ತಾರೆ. ಬೌದ್ಧ ಧರ್ಮದ ಪ್ರಕಾರ ಕೈಲಾಸ ಪರ್ವತವನ್ನು ಪೌರಾಣಿಕ ಪರ್ವತ ಮೇರು ಎಂದು ಕರೆಯಲಾಗುತ್ತದೆ. ಟಿಬೇಟಿಯನ್ ನಂಬಿಕೆಗಳ ಪ್ರಕಾರ ಕೈಲಾಸವು ಬ್ರಹ್ಮಾಂಡದ ಕೇಂದ್ರ ಭಾಗವಾಗಿದೆ ಮತ್ತು ಕೆಲವು ಬೌದ್ಧ ಸಂಪ್ರದಾಯಗಳೇ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಬೌದ್ಧ ಧರ್ಮದಲ್ಲಿ ಕೈಲಾಸವು ಪ್ರಪಂಚದ ತಂದೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಮಾನಸ ಸರೋವರವು ತಾಯಿಯನ್ನು ಸಂಕೇತಿಸುತ್ತದೆ. ವಿವಿಧ ಧರ್ಮಗಳಿಗೆ ಆಧಾರ ಪವಿತ್ರತೆಯೊಂದಿಗೆ ಜನರು ಪರ್ವತಕ್ಕೆ ಕೈಲಾಸ ಯಾತ್ರೆ ಎಂಬ ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಇದು ಹಲವು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಅತ್ಯಂತ ಹಳೆಯ ಯಾತ್ರೆ ಮಾರ್ಗಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ತೀರ್ಥಯಾತ್ರೆಯನ್ನು ಭಾರತ ಸರ್ಕಾರ ಆಯೋಜಿಸಿದೆ ಮತ್ತು ಜೂನ್ ಮತ್ತು ಸೆಪ್ಟೆಂಬರ್ ನಡುವೆ ಯಾತ್ರೆಗೆ ಅನುಮತಿ ನೀಡುತ್ತದೆ. ಭಾರತದ ಯಾತ್ರಿಕರು ಉತ್ತರಾಖಂಡದ ಲಿಪು ಲೇಕ್ ಪಾಸ್ ಮತ್ತು ಸಿಕ್ಕಿಮಿನ ನಾಥುಲಾ ಪಾಸ್ನಲ್ಲಿ ಗಡಿ ದಾಟುವಿಕೆಯೊಂದಿಗೆ ಉದ್ದೇಶಕ್ಕಾಗಿ ತೆರೆಯಲಾದ 2 ಮಾರ್ಗಗಳ ಮೂಲಕ ಪ್ರಯಾಣಿಸುತ್ತಾರೆ. ಯಾತ್ರಿಗಳು ನೇಪಾಳದೊಳಗಿಂದ ಕೈಲಾಸ ಪರ್ವತವನ್ನು ಪ್ರಾರ್ಥಿಸುತ್ತಾರೆ. ಅಲ್ಲಿ ಅದು ಸ್ಪಷ್ಟವಾದ ದಿನದಂದು ಲಿಮು ಪರ್ವತದ ಮೇಲಿರುವ ಲ್ಯಾಪ್ಚಾ ಲಾಪಸ್ನಿಂದ ಗೋಚರಿಸಲಾಗುತ್ತದೆ. ಈ ಯಾತ್ರೆಯು ಮಾನಸ ಸರೋವರದ ಕಡೆಗೆ ಟ್ರೆಕ್ಕಿಂಗ್ ಮತ್ತು ಕೈಲಾಸ ಪರ್ವತದ ಪ್ರದಕ್ಷಿಣೆಯನ್ನು ಒಳಗೊಂಡಿರುತ್ತದೆ. ಕೈಲಾಸ ಪರ್ವತವು ಸಮುದ್ರ ಮಟ್ಟದಿಂದ 6,000 ಮೀಟರ್ ಎತ್ತರದಲ್ಲಿದೆ. ಇದು ಟಿಬೇಟಿಯನ್ ಪ್ರದೇಶಗಳಲ್ಲಿ ಅತಿ ಎತ್ತರದ ಪರ್ವತವಲ್ಲ, ಆದರೆ ಯಾರೂ ಕೈಲಾಸ ಪರ್ವತಕ್ಕೆ ಏರಿಲ್ಲ. ಪುರಾತನ ದಂತಕಥೆಯು ಬೌದ್ಧ ಸನ್ಯಾಸಿಯಾದ ಮಿಲರೇಪ ಮಾತ್ರ ಕೈಲಾಸ ಪರ್ವತವನ್ನು ಏರಿದ ಎಂದು ಹೇಳುತ್ತದೆ. ಕೈಲಾಸ ಪರ್ವತದ ತುದಿಗೆ ಏರಲು ಉದ್ದೇಶಿಸಿರುವ ವಿಜ್ಞಾನಿಗಳ ತಂಡವು ಅಂತಿಮವಾಗಿ ಟಿಬೇಟಿಯನ್ ಲಾಮಾ ಅವರ ಸಲಹೆಯ ಮೇರೆಗೆ ಕೈಬಿಟ್ಟಿತು. 4 ಆರೋಹಿಗಳು ಇನ್ನೂ 1 ಅಥವಾ 2 ವರ್ಷಗಳಲ್ಲಿ ಸತ್ತರು. ಕೈಲಾಸ ಪರ್ವತವನ್ನು ಹತ್ತುವುದು ದೇವರನ್ನು ಅಪರಾಧ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಕೈಲಾಸ ಪರ್ವತದ ಸುತ್ತಲಿನ ಹಾದಿ ಬಹಳ ಉದ್ದವಾಗಿದೆ. ಪ್ರದಕ್ಷಿಣೆಯನ್ನು ಹಿಂದೂಗಳು, ಬೌದ್ಧರು ಮತ್ತು ಜೈನರು ಪ್ರದಕ್ಷಿಣಾಕಾರವಾಗಿ ಮಾಡುತ್ತಾರೆ. ಪರ್ವತದ ಸುತ್ತಲೂ ಟ್ರೆಕ್ಕಿಂಗ್ ಅನ್ನು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆ ಅಥವಾ ಕತ್ತೆಗಳ ಬೆಂಬಲದೊಂದಿಗೆ ಮಾಡಬಹುದು. ಪ್ರದಕ್ಷಿಣೆಯು ಸರಾಸರಿ 3 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಕೈಲಾಸ ಪರ್ವತದ ಪ್ರದಕ್ಷಿಣೆಯನ್ನು ಮಾಡುವುದು ಆಧ್ಯಾತ್ಮಿಕವಾಗಿ ಪ್ರಯೋಜನಕಾರಿ ಅಭ್ಯಾಸವಾಗಿದೆ ಎಂದು ಯಾತ್ರಿಕರು ನಂಬುತ್ತಾರೆ. ಇದು ಒಬ್ಬರ ಪಾಪಗಳ ಶುದ್ಧೀಕರಣದಂತಹ ವಿವಿಧ ಸಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ. ಪ್ರತಿ ಪ್ರದಕ್ಷಿಣೆಯು ಜೀವನ ಮರಣ ಚಕ್ರವನ್ನು ಪೂರೈಸಿದೆ ಎಂದು ಪರಿಗಣಿಸಲಾಗುತ್ತದೆ. ಕೈಲಾಸ ಮಾರ್ಗದಲ್ಲಿ ಅನೇಕ ಸ್ತೂಪಗಳು, ಧ್ವಜಸ್ತಂಭಗಳು, ಬೌದ್ಧ ಮಠಗಳು ಮತ್ತು ಪ್ರಾರ್ಥನಾ ಕೇಂದ್ರಗಳಿವೆ. ಕೈಲಾಸ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕುವ ಮೊದಲು ಹಿಂದೂಗಳು ಮಾನಸ ಸರೋವರದಲ್ಲಿ ಧಾರ್ಮಿಕ ಸ್ನಾನ ಮಾಡುತ್ತಾರೆ. ಸ್ಕಾಂದ ಪುರಾಣದ ಪ್ರಕಾರ ಹಿಮಾಲಯದಂತಹ ಪರ್ವತಗಳಿಲ್ಲ, ಏಕೆಂದರೆ ಅವುಗಳಲ್ಲಿ ಕೈಲಾಸ ಮತ್ತು ಮಾನಸ ಸರೋವರಗಳಿವೆ. ಮುಂಜಾನೆಯ ಸೂರ್ಯನಿಂದ ಇಬ್ಬನಿಯ ಒಣಗಿ ಹೋದಂತೆ ಹಿಮಾಲಯದ ದೃಷ್ಟಿಯಲ್ಲಿ ಮನುಕುಲದ ಪಾಪಗಳು ಒಣಗುತ್ತವೆ ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ. ಟಿಬೇಟಿಯನ್ ಬೌದ್ಧ ಯಾತ್ರಿಕರು ಸಾಮಾನ್ಯವಾಗಿ ಓಂ ಮಣಿ ಪದ್ಮೇಹಂ ಅನ್ನು ಪಠಿಸುತ್ತಾರೆ ಮತ್ತು ಡೋಲ್ಮಾ ಲಾಪಾಸ್ ಅನ್ನು ದಾಟುವಾಗ ಭಕ್ತಿಗೀತೆಗಳನ್ನು ಹಾಡುತ್ತಾರೆ. ಇದು ಕೈಲಾಸ ತೀರ್ಥಯಾತ್ರೆಯಲ್ಲಿ ಹಾದು ಹೋಗುವ ಎಲ್ಲ ಯಾತ್ರಿಗಳನ್ನು ನಡುವೆ ಭ್ರಾತೃತ್ವವನ್ನು ಘೋಷಿಸುತ್ತದೆ ಎಂದು ನಂಬುತ್ತಾರೆ. ಈ ಪರ್ವತವು ಹಿಮಾಲಯದ ದೂರದ ಪ್ರದೇಶದಲ್ಲಿ ನೆಲೆಗೊಂಡಿರುವುದರಿಂದ ತೀರ್ಥಯಾತ್ರೆಯ ಸಮಯದಲ್ಲಿ ಸಹಾಯ ಮಾಡಲು ಕೆಲವೇ ಸೌಲಭ್ಯಗಳು ಅಸ್ತಿತ್ವದಲ್ಲಿರುತ್ತವೆ. ಪರ್ವತವನ್ನು ಪೂಜಿಸುವ ವಿಭಿನ್ನ ನಂಬಿಕೆಗಳಿಗಾಗಿ ವಿವಿಧ ಕಾರಣಗಳಿಗಾಗಿ ಪರ್ವತದ ಇಳಿಜಾರಿನಲ್ಲಿ ಹೆಜ್ಜೆ ಹಾಕುವುದು ಅಥವಾ ಅದನ್ನು ಏರಲು ಪ್ರಯತ್ನಿಸುವುದನ್ನು ಕಾನೂನಿನಿಂದ ನಿಷೇಧಿಸಲಾಗಿದೆ. ಕೈಲಾಸ ಪರ್ವತವು ಹಿಮಾಲಯ ಪರ್ವತಗಳಲ್ಲಿ ಟಿಬೇಟನ್ ದೂರದ ನೇತೃತ್ವ ಮೂಲೆಯಲ್ಲಿ ನಿಂತಿರುವ ಗಮನಾರ್ಹ ಶಿಖರವಾಗಿದೆ. 6,000 ಅಡಿ ಎತ್ತರದಲ್ಲಿರುವ ಇದು ಹಿಮಾಲಯದ ಅತಿ ಎತ್ತರದ ಭಾಗಗಳಲ್ಲಿ ಒಂದಾಗಿದೆ ಮತ್ತು ಏಷ್ಯಾದ ಕೆಲವು ಉದ್ದವಾದ ನದಿಗಳ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಕಪ್ಪು ಬಂಡೆಯಿಂದ ಮೇಲ್ಪಟ್ಟ ಕೈಲಾಸ ಪರ್ವತವು ವಜ್ರದಂತಹ ಆಕಾರದ ಪರ್ವತವಾಗಿದ್ದು, ಹಿಮದಿಂದ ತುಂಬಿದ ಸುಂದರವಾದ ಭೂದೃಶ್ಯದಿಂದ ಆವೃತವಾಗಿದೆ.
ಪ್ರತಿ ವರ್ಷ ಪ್ರಪಂಚಾದ್ಯಂತ ಸಾವಿರಾರು ಜನರು ಈ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡುತ್ತಾರೆ. ವಿವಿಧ ನಂಬಿಕೆಗಳ ಅನುಯಾಯಿಗಳು ಸಾವಿರಾರು ವರ್ಷಗಳಿಂದ ಕೈಲಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಮತ್ತು ಈ ಪವಿತ್ರ ಪರ್ವತವನ್ನು ಕಾಲ್ನಡಿಗೆಯಲ್ಲಿ ಸುತ್ತಿದ್ದಾರೆ. ಕೈಲಾಸಕ್ಕೆ ಭೇಟಿ ನೀಡುವುದು ಮತ್ತು ಈ ಸಂಪ್ರದಾಯವನ್ನು ಅನುಸರಿಸುವುದು ಅದೃಷ್ಟವನ್ನು ತರುತ್ತದೆ ಮತ್ತು ಜೀವಮಾನದ ಪಾಪಗಳನ್ನು ತೊಳೆದು ಹಾಕುತ್ತದೆ ಎಂದು ನಂಬಲಾಗಿದೆ. ಆದಾಗ್ಯೂ ಪ್ರಯಾಣವು ಸುಲಭವಲ್ಲ ಮತ್ತು ಯಾತ್ರೆಯನ್ನು ಪೂರ್ಣಗೊಳಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲವಾಗಿರಬೇಕು. ಹಿಂದೂ ಪುರಾಣಗಳ ಪ್ರಕಾರ ಶಿವನು ವಿನಾಶ ಮತ್ತು ಪುನರ್ಜನ್ಮದ ದೇವರು. ಅವನು ಕೈಲಾಸ ಪರ್ವತದ ಶಿಖರದಲ್ಲಿ ವಾಸಿಸುತ್ತಾನೆ. ಕೈಲಾಸ ಪರ್ವತವನ್ನು ಹಿಂದೂ ಧರ್ಮದ ಅನೇಕ ಪಂಥಗಳಲ್ಲಿ ಸ್ವರ್ಗ, ಆತ್ಮಗಳ ಅಂತಿಮ ತಾಣ ಮತ್ತು ಪ್ರಪಂಚದ ಪವಿತ್ರ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಕೈಲಾಸ ಪರ್ವತದ 4 ಮುಖಗಳು ಸ್ಫಟಿಕ, ಮಾಣಿಕ್ಯ, ಚಿನ್ನ ಮತ್ತು ನೀಲಮಣಿಗಳಿಂದ ಮಾಡಲ್ಪಟ್ಟಿದೆ ಎಂದು ಪುರಾಣಗಳಲ್ಲಿನ ನಿರೂಪಣೆಯು ಹೇಳುತ್ತದೆ. ಕೈಲಾಸ ಪರ್ವತದಿಂದ 4 ನದಿಗಳು ಹರಿಯುತ್ತವೆ. ಅದು ಪ್ರಪಂಚದ 4 ಭಾಗಗಳಿಗೆ ವಿಸ್ತಾರವಾಗಿದೆ ಮತ್ತು ಪ್ರಪಂಚವನ್ನು 4 ಪ್ರದೇಶಗಳಾಗಿ ವಿಂಗಡಿಸುತ್ತದೆ. ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಕೈಲಾಸ ಪರ್ವತವನ್ನು ಹತ್ತುವುದನ್ನು ಚೀನಾ ಸರ್ಕಾರ ನಿಷೇಧಿಸಿದೆ. ಕೈಲಾಸ ಪರ್ವತದ ಸಮೀಪದಲ್ಲಿ ಕೆಲವು ಸ್ಥಳಗಳಿವೆ. ಉದಾಹರಣೆಗೆ, ಕೈಲಾಸ ಪರ್ವತದ ದಕ್ಷಿಣದಲ್ಲಿ ಮಾನಸ ಸರೋವರ ಮತ್ತು ಅದರ ಪಕ್ಕದಲ್ಲಿ ರಾಕ್ಷಸ ಸ್ಥಳ ಸರೋವರವಿದೆ. ಅಲ್ಲಿ ಸಪ್ತರಿಷಿ ಗುಹೆಯು ಕೈಲಾಸ ಪರ್ವತದ ಒಳಗೆ ಇದೆ. ಅಲ್ಲಿ ಆತ್ಮಲಿಂಗ ಮತ್ತು ಕೈಲಾಸ ಪರ್ವತದ ಮುಂದೆ ಇರುವ ಬೆಟ್ಟವನ್ನು ನಂದಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇದನ್ನು ಶಿವನ ವಾಹನ ನಂದಿ ಎಂದು ಹೇಳಲಾಗುತ್ತದೆ. ಕೈಲಾಸ ಪರ್ವತವು ಪ್ರಪಂಚದ ಅಕ್ಷವಾಗಿದೆ ಎಂದು ಕೆಲವರು ನಂಬುತ್ತಾರೆ. ಪ್ರತಿಯೊಂದು ಮುಖವು 4 ದಿಕ್ಕುಗಳಿಗೆ ಎದುರಾಗಿದೆ. ಟಿಬೆಟಿಯನ್ ಪಶ್ಚಿಮ ಭಾಗದಲ್ಲಿರುವ ಕೈಲಾಸ ಪರ್ವತವು ಅದ್ಭುತಗಳು ಮತ್ತು ರಹಸ್ಯಗಳ ಮುಖಕಾವಲುಗಾರನಾಗಿ ನಿಂತಿದೆ. ಬಹುಧರ್ಮಗಳಿಗೆ ಪವಿತ್ರವಾದ ಮತ್ತು ಪುರಾತನ ಸಿದ್ಧಾಂತದಲ್ಲಿ ಮುಳುಗಿರುವ ಈ ಎತ್ತರದ ಶಿಖರವು ಪವಾಡಗಳ ನಿಧಿಯನ್ನು ಮರೆಮಾಡುತ್ತದೆ. ಟಿಬೆಟಿಯನ್ ಬೌದ್ಧ ಧರ್ಮದಲ್ಲಿ ಕೈಲಾಸ ಪರ್ವತವು ಬ್ರಹ್ಮಾಂಡದ ಕೇಂದ್ರವಾಗಿದೆ. ಕೈಲಾಸ ಪರ್ವತವು ಪೌರಾಣಿಕ ಮೌಂಟ್ ಮೇರುವಿನ ಪ್ರಾತಿನಿಧ್ಯವಾಗಿ ಕಂಡುಬರುತ್ತದೆ. ಇದು ಬ್ರಹ್ಮಾಂಡದ ನಿಖರವಾದ ಕೇಂದ್ರದಲ್ಲಿರುವ ಕಾಸ್ಮಿಕ್ ಪರ್ವತವೆಂದು ಪರಿಗಣಿಸಲಾಗಿದೆ. ಈ ಭವ್ಯವಾದ ಪರ್ವತವು ಕೇವಲ ಭೌಗೋಳಿಕ ಅದ್ಭುತವಲ್ಲ, ಆದರೆ ಬ್ರಹ್ಮಾಂಡದ ಹೃದಯ ಎಂದು ನಂಬಲಾಗಿದೆ. ಇದನ್ನು ಸಾಮಾನ್ಯವಾಗಿ ಬ್ರಹ್ಮಾಂಡದ ಹೊಕ್ಕುಳು ಎಂದು ಕರೆಯಲಾಗುತ್ತದೆ. ಟಿಬೆಟಿಯನ್ ಬೌದ್ಧ ಧರ್ಮದ ಕ್ಷೇತ್ರದಲ್ಲಿ ಇದು ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಇದು ಪ್ರಪಂಚದ ಹುಟ್ಟಿದ ಅಭಯಾರಣ್ಯವಾಗಿದೆ ಎಂದು ಹೇಳಲಾಗುತ್ತದೆ. ಪುರಾತನ ಹಿಂದೂ ನಂಬಿಕೆಗಳ ಪ್ರಕಾರ ಶಕ್ತಿಶಾಲಿ ಭಗವಾನ್ ಶಿವನು ಕೈಲಾಸ ಪರ್ವತದ ಮೇಲೆ ಶಾಶ್ವತ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ ಪವಿತ್ರ ಉಪಸ್ಥಿತಿಯು ತನ್ನ ಯೋಗ ಶಕ್ತಿಯಿಂದ ಪವಿತ್ರ ಶಿಖರಗಳನ್ನು ಸುತ್ತುತ್ತಾನೆ ಎಂದು ಹೇಳಲಾಗುತ್ತದೆ. ಅವನು ತನ್ನ ದೈವಿಕ ಕುಟುಂಬದೊಂದಿಗೆ ಇಲ್ಲಿ ವಾಸಿಸುತ್ತಾನೆ. ಅವನ ಪತ್ನಿ ದೇವಿ ಪಾರ್ವತಿ ಮತ್ತು ಅವನ 2 ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯು ಇಲ್ಲೇ ಇರುತ್ತಾರೆ. ಶಿವನ ಉತ್ಕಟ ಆರಾಧಕನಾದ ಆಶೀರ್ವಾದಿಸಿದ ನಂದಿಯು ಇಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಳ್ಳುತ್ತಿದ್ದಾನೆ. ಆಧ್ಯಾತ್ಮದಲ್ಲಿ ಮುಸುಕು ಹಾಕಿದ ಈ ಪರ್ವತವು ಹಿಮಾಲಯದ ಸಾರವನ್ನು ಅನುಗ್ರಹಿಸುವ ಭಗವಾನ್ ಶಿವನ ದಿವ್ಯವಾದ ಸೆಳವು ಅನುಭವಿಸಲು ಮತ್ತು ಗೌರವ ಸಲ್ಲಿಸಲು ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಲು ಭಕ್ತರನ್ನು ಆಹ್ವಾನಿಸುತ್ತದೆ. ಕೈಲಾಸ ಪರ್ವತವು ಭೂಮಿ ಮತ್ತು ಸ್ವರ್ಗದ ನಡುವಿನ ಮಾರ್ಗವೆಂದು ನಂಬಲಾಗಿದೆ. ಎತ್ತರದ ಹಿಮಾಲಯದ ನಡುವೆ ಕೈಲಾಸ ಪರ್ವತವು ಎತ್ತರವಾಗಿ ನಿಂತಿದೆ. ಅದರ 4 ಮುಖಗಳು 4 ಕಾರ್ಡಿನಲ್ ದಿಕ್ಕುಗಳಾಗಿ ತೋರಿಸುತ್ತವೆ. ಹಿಂದೂ ಧರ್ಮದ ನಂಬಿಕೆಗಳಲ್ಲಿ ಈ ಪರ್ವತವನ್ನು ಭೂಮಿ ಮತ್ತು ಸ್ವರ್ಗದ ನಡುವಿನ ಆಕಾಶ ಮಾರ್ಗವಾಗಿ ನೋಡಲಾಗುತ್ತದೆ. ಇದನ್ನು ದೈವಿಕ ಜಗತ್ತಿಗೆ ಹೆಬ್ಬಾಗಿಲು ಎಂದು ಹೇಳಲಾಗುತ್ತದೆ. ದಂತಕಥೆಗಳ ಪ್ರಕಾರ ಪಾಂಡವರು ದ್ರೌಪದಿಯೊಂದಿಗೆ ಮೋಕ್ಷವನ್ನು ಪಡೆಯಲು ಇಲ್ಲಿ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಿದರು. ಹಿಮಾಲಯದಲ್ಲಿರುವ ಕೈಲಾಸ ಪರ್ವತವು ಗಮನಾರ್ಹವಾದ ರಹಸ್ಯವನ್ನು ಹೊಂದಿದೆ. ಇದು ನಾಸಾ ವಿಜ್ಞಾನಿಗಳು ಗಮನಿಸಿದಂತೆ ಶಿವನನ್ನು ಹೋಲುವ ಮುಖವನ್ನು ಚಿತ್ರಿಸಲಾಗಿದೆ. ಪವಿತ್ರ ತೀರ್ಥಯಾತ್ರೆ ಕೈಲಾಸ ಪರಿಕ್ರಮವು ಯಮದ್ವಾರದಲ್ಲಿ ಕೈಲಾಸದ ದಕ್ಷಿಣ ಮುಖವನ್ನು ಬಹಿರಂಗಪಡಿಸುತ್ತದೆ ಮತ್ತು ನಂತರ ಉತ್ತರ ಮುಖವಾಗಿ ಧಿರಾಪೂಕಕ್ಕೆ ಮುಂದುವರಿಯುತ್ತದೆ. ಪ್ರತಿ ಹೆಜ್ಜೆಯೊಂದಿಗೆ ಪರ್ವತವು ಹೊಸ ಮುಖಗಳನ್ನು ಬಹಿರಂಗಪಡಿಸುತ್ತದೆ. ದಕ್ಷಿಣದಿಂದ ಪಶ್ಚಿಮಕ್ಕೆ ಮತ್ತು ಅಂತಿಮವಾಗಿ ಉತ್ತರದ ಕಡೆಗೆ ಪರಿವರ್ತನೆಗೊಳ್ಳುತ್ತದೆ. ಚರಣಿಗಾರರು ಮುನ್ನಡೆಯುತ್ತಿದ್ದಂತೆಯೇ ಪರ್ವತವು ತನ್ನ ಪಶ್ಚಿಮದ ಮುಖವನ್ನು ಪ್ರಸ್ತುತಪಡಿಸುತ್ತದೆ. ಅಲ್ಲಿ ಬೃಹತ್ ಮಾನವ ರೀತಿಯ ಮುಖವು ಹೊರಹೊಮ್ಮುತ್ತದೆ. ಶಿವಭಕ್ತರು ಇದನ್ನು ಶಿವನ ಮುಖವೆಂದು ಪರಿಗಣಿಸುತ್ತಾರೆ. ಕೈಲಾಸ ಪರ್ವತವು ಪಶ್ಚಿಮ ಟಿಬೆಟಿನ್ ದೂರದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಏಕಾಂಗಿ ಶಿಖರವಾಗಿದ್ದು, ಪಶ್ಚಿಮ ಟಿಬೆಟಿನ್ ದೂರದ ಅರಣ್ಯದಲ್ಲಿದೆ. ಕೈಲಾಸ ಪರ್ವತವು ಸಮುದ್ರ ಮಟ್ಟದಿಂದ 6000 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದು ಪ್ರದೇಶದಲ್ಲಿನ ಏಕೈಕ ಬೃಹತ್ ಪರ್ವತವಾಗಿದ್ದು, ಅದರ ವೈಭವಕ್ಕೆ
ಪ್ರತಿಸ್ಪರ್ಧಿಯಾಗಿ ಹತ್ತಿರದಲ್ಲಿ ಯಾವುದೇ ಪರ್ವತಗಳಿಲ್ಲ. ಅದು ಅಸಾಧಾರಣವಾದ ಮತ್ತು ಉಸಿರು ಕಟ್ಟುವ ದೃಶ್ಯವಾಗಿಸುತ್ತದೆ, ಏಕೆಂದರೆ ಅದರ ಸೌಂದರ್ಯವು ಯಾವುದೇ ನೆರೆಯ ಶಿಖರಗಳಿಂದ ಆಸ್ಪರ್ಶವಾಗಿ ಮತ್ತು ಅಡೆತಡೆಯಿಲ್ಲದೆ ಉಳಿದಿದೆ. ಈ ಅನನ್ಯ ಭೌಗೋಳಿಕ ಪ್ರತ್ಯೇಕತೆಯು ಅದರ ಆಧ್ಯಾತ್ಮಿಕ ಆಕರ್ಷಣೆಯನ್ನು ಮಾತ್ರ ಗಾಢಗೊಳಿಸುತ್ತದೆ. ಅದರ ಪವಿತ್ರ ಎತ್ತರಗಳಿಗೆ ಗೌರವ ಸಲ್ಲಿಸಲು ವೈವಿಧ್ಯಮಯ ನಂಬಿಕೆಗಳಿಂದ ಯಾತ್ರಿಕರನ್ನು ಸೆಳೆಯುತ್ತದೆ. ಪ್ರಪಂಚದ ಗಮನವು ಈ ಒಂಟಿ ಪರ್ವತದ ಕಡೆಗೆ ತಿರುಗುತ್ತಿದ್ದಂತೆ ಇದು ಪ್ರಕೃತಿಯ ಕಲಾತ್ಮಕತೆ ಮತ್ತು ವಸತಿಯಿಲ್ಲದ ಭೂದೃಶ್ಯಕ್ಕೆ ಸಾಕ್ಷಿಯಾಗಿದೆ. ಕೈಲಾಸ ಪರ್ವತದ ಸೊಂಟದ ಸುತ್ತಲಿನ ತೊಡು ಶಿವನ ಕುತ್ತಿಗೆಯನ್ನು ಹಾವಿನೊಂದಿಗೆ ಹಿಂಬಾಲಿಸಿದಂತೆ ಕಾಣಿಸುತ್ತದೆ. ಗೂಗಲ್ ನಕ್ಷೆಗಳ ಪ್ರಕಾರ ಇದು ಕೈಲಾಸ ಪರ್ವತವನ್ನು ಪ್ರಪಂಚದ ಕೇಂದ್ರ ಸ್ಥಳವೆಂದು ತೋರಿಸುತ್ತದೆ. ಕೈಲಾಸ ಪರ್ವತವನ್ನು ಬ್ರಹ್ಮಾಂಡದ ಅಕ್ಷವೆಂದು ಪರಿಗಣಿಸಲಾಗುತ್ತದೆ, ಪ್ರಪಂಚದ ಕೇಂದ್ರವಾಗಿದೆ ಮತ್ತು ಇದನ್ನು ಪ್ರಪಂಚದ ಸ್ತಂಭ ಎಂದು ಹೇಳಲಾಗುತ್ತದೆ. ಇದು ಭೂಮಿಯ ಸ್ವರ್ಗದೊಂದಿಗೆ ಸಂಪರ್ಕಿಸುವ ಸ್ಥಳವಾಗಿದೆ. ಕೈಲಾಸ ಶ್ರೇಣಿಯು ದೇಹ ಮತ್ತು ಮನಸ್ಸನ್ನು ಎತ್ತುವ ಶಕ್ತಿಯ ಸುಳಿಯಾಗಿದೆ ಎಂದು ಕೆಲವು ವಿಜ್ಞಾನಿಗಳು ನಂಬುತ್ತಾರೆ. ಕೈಲಾಸದಲ್ಲಿ 12 ಗಂಟೆಗಳ ಕಾಲ ಕಳೆಯುವ ಜನರು ಕೂದಲು ಮತ್ತು ಉಗುರುಗಳ ಬೆಳವಣಿಗೆಯನ್ನು ವೇಗಗೊಳಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದು 2 ವಾರಗಳ ಸಾಮಾನ್ಯ ಸಮಯಕ್ಕೆ ಸಮನಾಗಿರುತ್ತದೆ. ಕೈಲಾಸದ ಪರ್ವತದ ತಪ್ಪಲಿನಲ್ಲಿರುವ 2 ಸರೋವರಗಳು ಮಾನಸ ಸರೋವರ ಮತ್ತು ರಾಕ್ಷಸ ಸ್ಥಳವಾಗಿದೆ. ಮಾನಸ ಸರೋವರವನ್ನು ಬ್ರಹ್ಮನು ತನ್ನ ಮನಸ್ಸಿನ ಮೂಲಕ ಸೃಷ್ಟಿಸಿದನು ಮತ್ತು ನಂತರ ಭೂಮಿಯ ಮೇಲೆ ದೃಶ್ಯೀಕರಿಸಿದನು ಎಂದು ನಂಬಲಾಗಿದೆ. ಈ ಪವಿತ್ರ ಸರೋವರವು ಶುದ್ಧ ನೀರಿನ ಸರೋವರವಾಗಿದೆ. ಆದರೆ ಕೇವಲ ಒಂದು ಮಾರ್ಗದಿಂದ ಬೇರ್ಪಟ್ಟ ರಾಕ್ಷಸ ಸ್ಥಳ ಸರೋವರವು ಉಪ್ಪು ನೀರಿನ ಸರೋವರವಾಗಿದೆ ಮತ್ತು ಇದನ್ನು ಪ್ರೇತ ಸರೋವರ ಎಂದು ಕರೆಯಲಾಗುತ್ತದೆ. ಒಂದು ಸರೋವರವು ಸೂರ್ಯನಂತೆ ಮತ್ತಿನ್ನೊಂದು ಸರೋವರವು ಚಂದ್ರನ ಆಕಾರದಲ್ಲಿದೆ. 2 ಸರೋವರಗಳು ಕ್ರಮವಾಗಿ ಬೆಳಕು ಮತ್ತು ಕತ್ತಲೆಯನ್ನು ಪ್ರತಿನಿಧಿಸುತ್ತವೆ. ನೀವು ಉಪಗ್ರಹ ವೀಕ್ಷಣೆಯಿಂದ ಕೈಲಾಸ ಪರ್ವತವನ್ನು ನೋಡಿದಾಗ ಕೈಲಾಸ ಹಿಮಾಲಯದ ನೆರಳಿನ ಭಾಗವನ್ನು ತೋರಿಸುತ್ತದೆ. ಇದು ಕೈಲಾಸ ಪರ್ವತದ ಮೇಲೆ ಶಿವನ ಮುಖವನ್ನು ನಗುತ್ತಿರುವಂತೆ ಕಾಣುತ್ತದೆ. ಕೈಲಾಸ ಪರ್ವತವು ಶಿವನ ನಿವಾಸವಾಗಿದೆ. ಇದರರ್ಥ ಶಿವನು ಹಿಮಾಲಯದಲ್ಲಿ ಕಾಣುತ್ತಾನೆ ಅಥವಾ ಪರ್ವತಗಳಲ್ಲಿ ಅಡಗಿದ್ದಾನೆ ಎಂದಲ್ಲ. ಇದರರ್ಥ ಅವನು ತನ್ನ ಜ್ಞಾನೋದಯದ ಜ್ಞಾನವನ್ನು ಈ ಪರ್ವತಗಳಲ್ಲಿ ಸಂಗ್ರಹಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಕೈಲಾಸ ಪರ್ವತವು ವಿವಿಧ ಸಂಸ್ಕೃತಿಗಳು ಮತ್ತು ಧರ್ಮಗಳಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಿಂದೂಗಳಿಗೆ ಇದು ಭಗವಾನ್ ಶಿವನ ಪವಿತ್ರ ವಾಸಸ್ಥಾನವಾಗಿದೆ. ಅವನ ದೈವಿಕ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ವಿನಾಶ ಮತ್ತು ಪುನರುತ್ಪಾದನೆಯನ್ನು ಸಂಕೇತಿಸುತ್ತದೆ. ಅನೇಕ ಹಿಂದೂಗಳು ಆಶೀರ್ವಾದ ಪಡೆಯಲು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಕೈಲಾಸ ಪರ್ವತಕ್ಕೆ ತೀರ್ಥಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ. ಈ ನಿಗೂಢ ಪರ್ವತವು ತನ್ನದೇ ಆದ ಮನಸ್ಸನ್ನು ಹೊಂದಿದೆ ಎಂದು ಹೇಳುತ್ತದೆ. ಪರ್ವತವು ನಿಯಮಿತವಾಗಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ಕೈಲಾಸ ಪರ್ವತದಿಂದ ಸುತ್ತುವರೆದಿರುವ ಹಿಮವು ಎಂದಿಗೂ ಕರಗುವುದಿಲ್ಲ. ಇದು ಕೈಲಾಸ ಪರ್ವತದ ಅತ್ಯಂತ ನಿಗೂಢ ಲಕ್ಷಣಗಳಲ್ಲಿ ಒಂದಾಗಿದೆ. ಇದು ಶಾಶ್ವತವಾಗಿ ಕರಗದ ಹಿಮವಾಗಿದೆ. ತಾಪಮಾನವು ವಿಪರೀತವಾಗಿರುವ ಪ್ರದೇಶದಲ್ಲಿ ಅದರ ಸ್ಥಳದ ಹೊರತಾಗಿಯೂ ಈ ಪವಿತ್ರ ಶಿಖರದ ಕಿರೀಟವು ಶಾಶ್ವತವಾಗಿ ಪ್ರಾಚೀನ ಬಿಳಿ ಹಿಮದಿಂದ ಆವೃತವಾಗಿದೆ. ಕೈಲಾಸ ಪರ್ವತದ ಶಾಶ್ವತ ಹಿಮವು ಹಿಮಾಲಯದ ಹೃದಯ ಭಾಗದಲ್ಲಿ ನಿರಂತರ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಅನುರಣನದ ಸಂಕೇತವಾಗಿದೆ. ಕೈಲಾಸ ಪರ್ವತದ ಶಿಖರವು ಏರಲು ಸಾಧ್ಯವಿಲ್ಲ. ಸಮುದ್ರ ಮಟ್ಟದಿಂದ 6000 ಮೀಟರ್ ಎತ್ತರದಲ್ಲಿದೆ. ಕೈಲಾಸ ಪರ್ವತವು ವಿಶಿಷ್ಟವಾದ ಬಳಸಂಚುಗಳ ಪರ್ವತವಾಗಿದೆ. ಆಶ್ಚರ್ಯಕರವಾಗಿ ಇದು ಟಿಬೆಟ್ ಪ್ರಸ್ತುತ ಭೂಮಿಯಲ್ಲಿ ಅತಿ ಎತ್ತರವಾಗಿಲ್ಲ, ಆದರೂ ಇದು ಪರ್ವತಾರೋಹಿಗಳಿಂದ ವಶಪಡಿಸಿಕೊಳ್ಳದೆ ಉಳಿದಿದೆ. ಕೈಲಾಸ ಪರ್ವತದ ಬುಡಕ್ಕೆ ಪ್ರದಕ್ಷಿಣೆ ಹಾಕಲು ಮಾತ್ರ ಅವಕಾಶವಿದೆ, ಪರ್ವತವನ್ನು ಏರಲು ಅಲ್ಲ. ವಿವಿಧ ಪ್ರದೇಶಗಳಲ್ಲಿನ ಪವಿತ್ರತೆ ಮತ್ತು ಧಾರ್ಮಿಕ ನಂಬಿಕೆಗಳ ಕಾರಣದಿಂದಾಗಿ ಕೈಲಾಸ ಪರ್ವತವನ್ನು ಹತ್ತುವುದನ್ನು ನಿಷೇಧಿಸಲಾಗಿದೆ. ಟಿಬೆಟಿಯನ್ನರ ಪ್ರಕಾರ ಕೈಲಾಸ ಪರ್ವತವನ್ನು ಹತ್ತುವುದು ನಿಷೇಧವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಇದು ದೇವತೆಗಳನ್ನು ಕೋಪಗೊಳಿಸುತ್ತದೆ ಎಂದು ನಂಬಲಾಗಿದೆ. ಕೈಲಾಸ ಪರ್ವತದ ಶಿಖರವು ಸುತ್ತಮುತ್ತಲಿನ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿದೆ. ಕೈಲಾಸ ಪರ್ವತವು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ವಿಮೋಚನೆಗೆ ಕಾರಣವಾಗುತ್ತದೆ. ಇದು ಪಾಪಗಳನ್ನು ವಿಮೋಚನೆಗೊಳಿಸುತ್ತದೆ ಮತ್ತು ಮೋಕ್ಷದ ಕಡೆಗೆ ಅನ್ವೇಷಕಾರಿಗೆ ಮಾರ್ಗದರ್ಶನ ನೀಡುತ್ತದೆ. ಯಾತ್ರೀರ್ಥರು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಕೆಲವೊಮ್ಮೆ ದೈವತ್ವದ ಆಳವಾಗಿ ಸಂಪರ್ಕ ಹೊಂದಿದ ಜೀವನವನ್ನು ಸ್ವೀಕರಿಸುವ ಪವಿತ್ರ ಸ್ಥಳಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ.
ಕೈಲಾಸ ಪರ್ವತದ ಪ್ರದಕ್ಷಿಣೆಯು ಭೌತಿಕ ಗೊಂದಲಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ದೈವಿಕ ಸಂಬಂಧವನ್ನು ಬಲಪಡಿಸುತ್ತದೆ. ಇದು ನೆರವೇರಿಕೆಯ ಮಾರ್ಗವಾಗಿದೆ ಮತ್ತು ದೈವಿಕ ಶಕ್ತಿಯ ಆಳವಾದ ತಿಳುವಳಿಕೆ ಯಾತ್ರಿಕರನ್ನು ಜ್ಞಾನೋದಯಕ್ಕೆ ಹತ್ತಿರ ತರುತ್ತದೆ. ಕೈಲಾಸ ಪ್ರದೇಶದಲ್ಲಿ ಬಹಳ ಕಡಿಮೆ ವನ್ಯಜೀವಿಗಳಿವೆ. ಈ ಪವಿತ್ರ ಸ್ಥಳದ ಆಳವಾದ ಶಕ್ತಿಯು ಪ್ರಾಣಿಗಳ ನಡವಳಿಕೆಯ ಮೇಲೆ ವಿಶಿಷ್ಟವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಕೈಲಾಸ ಪರ್ವತದ ಮೇಲೆ ಪ್ರಯಾಣಿಸುವಾಗ ಕಾಡು ಕತ್ತೆಗಳು, ಟಿಬೇಟಿಯನ್ ಹುಲಿಗಳು, ಯಾಕ್ಗಳು, ಹಂಸಗಳು ಮತ್ತು ಕಪ್ಪು ಕುತ್ತಿಗೆಯ ಕ್ರೇನ್ಗಳು ಸೇರಿದಂತೆ ವಿಶಿಷ್ಟ ಜೀವಿಗಳನ್ನು ನೋಡುವ ಅಪರೂಪದ ಅವಕಾಶವಿದೆ. ವಿಶೇಷವಾಗಿ ಹತ್ತಿರದ 4 ಪವಿತ್ರ ನದಿಗಳನ್ನು ಸಮೀಪವಿರುವ ಆಕರ್ಷಣೆಯ ನದಿಗಳನ್ನು ನೋಡಬಹುದು ನಾವು. ಕೈಲಾಸ ಪರ್ವತದ ಹಿಂದೆ ಸೂರ್ಯನು ಅಸ್ತಮಿಸುತ್ತಿದ್ದಂತೆಯೇ ಒಂದು ಆಕರ್ಷಕ ದೃಶ್ಯವು ತೆರೆದುಕೊಳ್ಳುತ್ತದೆ. ಪರ್ವತದ ನೆರಳು ಆಕಾಶದ ಹಿನ್ನೆಲೆಯಲ್ಲಿ ಎರಕು ಒಯ್ದಾಗ ಆಧ್ಯಾತ್ಮಿಕ ಪ್ರಾಮುಖ್ಯತೆಯು ವಿಭಿನ್ನ ಸಂಕೇತಗಳನ್ನು ರೂಪಿಸುತ್ತದೆ. ಒಂದು ಸ್ವಾಸ್ತಿಕ ಚಿಹ್ನೆ ಮಂಗಳಕರ ಮತ್ತು ಯೋಗಕ್ಷೇಮವನ್ನು ಸಂಕೇತಿಸುವ ಈ ಸ್ವಾಸ್ತಿಕ ಚಿಹ್ನೆ ಪೂಜ್ಯ ಎಂದು ಸಂಕೇತವಾಗಿದೆ. ಇನ್ನೊಂದು ಪರ್ವತದ ಮೇಲೆ ಓಂ ಚಿಹ್ನೆ ಕಾಣಿಸುತ್ತದೆ. ಶಿಖರದ ಮೇಲೆ ಬೀಳುವ ಹಿಮವು ಅದ್ಭುತವಾಗಿ ಪವಿತ್ರ ಓಂ ಚಿಹ್ನೆಯನ್ನು ರೂಪವನ್ನು ಪಡೆದುಕೊಳ್ಳುವ ರಹಸ್ಯವಾಗಿದೆ. ಈ ವಿದ್ಯಮಾನಗಳು ಸೂರ್ಯಾಸ್ತದ ಮೋಡಿ ಮಾಡುವ ಕ್ಷಣಗಳಲ್ಲಿ ಈ ಪವಿತ್ರ ಪರ್ವತವನ್ನು ಅಲಂಕರಿಸುವ ದೈವಿಕ ಸಂಕೇತವನ್ನು ವೀಕ್ಷಿಸಲು ಅನ್ವೇಷಕರು ಮತ್ತು ಭಕ್ತರು ಸೆಳೆಯುವ ಕೈಲಾಸ ಪರ್ವತ ಸುತ್ತಲಿನ ನಿಗೂಢತೆಯನ್ನು ಸೆರೆ ಹಾಕುತ್ತದೆ. ನೀವು ನಿಗೂಢ ಚಿಹ್ನೆಗಳನ್ನು ನೋಡದಿದ್ದರೂ ಸಹ ಕೈಲಾಸ ಪರ್ವತದ ಬುಡದಲ್ಲಿ ನೀವು ಇನ್ನೂ ಮಣಿಕಲ್ಲುಗಳನ್ನು ಕಾಣಬಹುದು. ಈ ಮಣಿಕಲ್ಲುಗಳು ಟಿಬೇಟಿಯನ್ ಬೌದ್ಧ ಧರ್ಮದಲ್ಲಿ ಪ್ರಾರ್ಥನೆಯ ರೂಪವಾಗಿ ಬಳಸಲಾಗುವ ಮಂತ್ರಗಳು ಅಥವಾ ವಿನ್ಯಾಸಗಳನ್ನು ಹೊಂದಿರುವ ಕಲ್ಲುಗಳಾಗಿವೆ. ಈ ಪವಿತ್ರ ಕೈಲಾಸ ಪರ್ವತದ ಸುತ್ತಲಿನ ರಹಸ್ಯಗಳು ಅದರ ಆಧ್ಯಾತ್ಮಿಕ ಮಹತ್ವ, ವೈವಿಧ್ಯಮಯ ತೀರ್ಥಯಾತ್ರೆ ಸಂಪ್ರದಾಯಗಳು ಮತ್ತು ಅನನ್ಯ ಭೌಗೋಳಿಕ ಸ್ಥಳವನ್ನು ಎತ್ತಿ ತೋರಿಸುತ್ತವೆ. ಇದು ಹಿಂದೂಗಳಿಗೆ ಜೀವಮಾನದ ಏಕೈಕ ತಾಣವಾಗಿದೆ. ಇದಿಷ್ಟು ಶಿವನ ಕೈಲಾಸದ ಬಗ್ಗೆ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.